ಸಂಜೆ ಸಮಯ ತುಂಬಾನೇ ಶಾಂತವಾಗಿತ್ತು. ಈ ಒಂದ್ ಸಾಲಿದೆಯಲ್ಲ, ಇದು ಬರೀ ಸಮಯವನ್ನಷ್ಟೇ ಹೇಳ್ತಾ ಇಲ್ಲ, ಬದಲಿಗೆ ಇದು ನಮ್ಮನ್ನ ಒಂದು ಕಥೆಯೊಳಗೆ, ಒಂದು ವಿಶೇಷವಾದ ಭಾವನೆಯೊಳಗೆ ಕರ್ಕೊಂಡೋಗ್ತಾ ಇದೆ. ಬನ್ನಿ, ಈ ಕಥೆ ಏನು ಅಂತ ನೋಡೋಣ. ಈ ಕತೆ ಶುರುವಾಗೋದು ಒಂದು ಹಳೇ ಮನೆಯ ಅಂಗಳದಲ್ಲಿ. ಅಲ್ಲಿ ಅಜ್ಜಿ ಆರಾಮವಾಗಿ ತಮ್ಮ ಮರದ ಕುರ್ಚಿಯಲ್ಲಿ ಕೂತಿದ್ದಾರೆ. ಅವರ ಹತ್ರ ಮೊಮ್ಮಗ ಬರ್ತಾನೆ. ಅವನ ಮನಸ್ಸಲ್ಲಿ ಒಂದು ಮುಗ್ಧವಾದ ಪ್ರಶ್ನೆ ಇರುತ್ತೆ ಗೊತ್ತಾ? ಅದೇ ಪ್ರಶ್ನೆ ಇಡೀ ಸಂಭಾಷಣೆಯನ್ನ ಶುರು ಮಾಡುತ್ತೆ. ಅಜ್ಜಿ, ನಿಮ್ಗೆ ಇಷ್ಟೊಂದೆಲ್ಲ ವಿಷಯ ಹೇಗೆ ಗೊತ್ತು ಅಂತ ಕೇಳ್ತಾನೆ. ನೋಡಿ, ಪ್ರಶ್ನೆ ಕೇಳೋಕೆ ಸಿಂಪಲ್ ಆಗಿ ಕಾಣ್ಬೋದು, ಆದ್ರೆ ಅದರೊಳಗೆ ಎಷ್ಟು ಆಳವಾದ ಕುತೂಹಲ ಇದೆ ಅಲ್ವಾ? ಈ ಒಂದೇ ಒಂದು ಪ್ರಶ್ನೆ ಅಜ್ಜಿಯ ನೆನಪುಗಳ ಬಾಗಿಲನ್ನೇ ತೆರೆದ್ಬಿಡುತ್ತೆ. ಮೊಮ್ಮಗನ ಪ್ರಶ್ನೆಗೆ ಅಜ್ಜಿ ಮಾತಲ್ಲಿ ಉತ್ತರ ಕೊಡೋದಿಲ್ಲ. ಬದಲಿಗೆ ಅವರ ಉತ್ತರ ಒಂದು ಹಳೆಯ ಡಬ್ಬಿಯ ರೂಪದಲ್ಲಿ ಬರುತ್ತೆ. ಅಂದ ಹಾಗೆ ಆ ಡಬ್ಬಿ ಏನು ಸಾಮಾನ್ಯವಾದದ್ದಲ್ಲ, ಅದು ಅವರ ಹಳೆಯ ನೆನಪುಗಳ, ಅವರ ಜೀವನದ ಕುರುಹುಗಳ ಒಂದು ಖಜಾನೆ ಇದ್ದಾಗೆ. ಏನು ಮಾತಾಡದೆ ಅಜ್ಜಿ ಸುಮ್ನೆ ಮೆಲ್ಲಗೆ ನಗ್ತಾರೆ. ಆ ನಗುವಲ್ಲೇ ಎಷ್ಟೋ ವರ್ಷಗಳ ಅನುಭವದ ಒಂದು ಪ್ರಶಾಂತತೆ ಇತ್ತು ನೋಡಿ. ಆಮೇಲೆ ತಮ್ಮ ಪಕ್ಕದಲ್ಲಿದ್ದ ಒಂದು ಪುಟ್ಟ ಡಬ್ಬಿಯನ್ನ ಕೈಗೆತ್ಕೊಳ್ತಾರೆ. ಉತ್ತರ ಬಹುಶಃ ಆ ಡಬ್ಬಿ ಒಳಗೆ ಇರಬೇಕು. ನಾನ್ ಹೇಳಿದ್ನಲ್ಲ, ಆ ಡಬ್ಬಿ ಸಾಮಾನ್ಯವಾದ್ದಲ್ಲ ಅಂತ. ಯಾಕಂದ್ರೆ ಅದರೊಳಗೆ ಬರೀ ವಸ್ತುಗಳಿರ್ಲಿಲ್ಲ, ಅಲ್ಲಿ ಅಜ್ಜಿ ತಮ್ಮ ಹಳೇ ನೆನ್ಪುಗಳನ್ನ ತುಂಬಾನೇ ಜಾಗರೂಕತೆಯಿಂದ, ಪ್ರೀತಿಯಿಂದ ಇಟ್ಟಿದ್ರು. ಅದೊಂದು ಬರೀ ಡಬ್ಬಿ ಅನ್ನೋದಕ್ಕಿಂತ ಅವರ ಜೀವನದ ಒಂದು ಸಣ್ಣ ಸಂಗ್ರಹವೇ ಆಗಿತ್ತು ಅಂತ ಹೇಳ್ಬೋದು. ಸರಿ, ಆ ಡಬ್ಬಿಯನ್ನ ತೆರೀತಾರೆ. ಅದ್ರಿಂದ ಹೊರಬಂದಿದ್ದು ಒಂದು ಹಳೆಯ ಬ್ಲ್ಯಾಕ್ ಅಂಡ್ ವೈಟ್ ಫೋಟೋ. ಇದೇ ಫೋಟೋ. ಇದು ಮೊಮ್ಮಗನ ಪ್ರಶ್ನೆಗೆ ಉತ್ತರ ಕೊಡುತ್ತೆ ಅಷ್ಟೇ ಅಲ್ಲ, ಒಂದು ದೊಡ್ಡ ಜ್ಞಾನದ ಬಾಗಿಲನ್ನೇ ತೆರೆಯುತ್ತೆ. ಆ ಒಂದೇ ಒಂದು ಫೋಟೋದಿಂದ ನಮ್ಗೆ ಈ ಕಥೆಯ ಮುಖ್ಯ ಸಾರಾಂಶ ಏನು ಅಂತ ಗೊತ್ತಾಗುತ್ತೆ. ಅದೇನಪ್ಪಾ ಅನ್ಲೆ, ಜೀವನವೇ ಹೇಳಿಕೊಡುವ ಪಾಠಗಳು. ಯೋಚ್ನೆ ಮಾಡಿ, ನಿಜವಾದ ಜ್ಞಾನದ ಮೂಲ ಯಾವುದು? ಅದು ಪುಸ್ತಕಗಳಾ? ಇಲ್ಲ, ಬದಲಾಗಿ ನಮ್ಮ ಅನುಭವಗಳು. ಆ ಫೋಟೋವನ್ನ ತೋರಿಸ್ತಾ ಅಜ್ಜಿ ಹೇಳ್ತಾರೆ, ಮಗು, ಜೀವನಾನೇ ನಮ್ಗೆ ಪಾಠಗಳನ್ನ ಕಲ್ಸ್ಬಿಡುತ್ತೆ. ಇದು ಬಹುಶಃ ಈ ಇಡೀ ಕಥೆಯಲ್ಲೇ ತುಂಬಾನೇ ಮುಖ್ಯವಾದ ಮಾತು ಅನ್ಸುತ್ತೆ ಅಲ್ವಾ? ಜ್ಞಾನ ಅಂದ್ರೆ ಬರೀ ಪುಸ್ತಕದಲ್ಲಿ ಓದೋದಲ್ಲ, ಅದು ಅನುಭವದಿಂದಾನೇ ಬರೋದು. ಹಾಗಾದ್ರೆ ಈ ಜೀವನ ಅನ್ನೋ ಪಠ್ಯಕ್ರಮದಲ್ಲಿ ಏನೆಲ್ಲ ಇರುತ್ತೆ? ಅಜ್ಜಿ ಹೇಳೋ ಪ್ರಕಾರ ನಮ್ಮ ಒಂದೊಂದು ನೆನಪು, ನಮ್ಮ ಪ್ರತಿಯೊಂದು ಹೃದಯದ ಬಡಿತ, ನಾವು ಮಾಡೋ ಸಣ್ಣ ಸಣ್ಣ ತಪ್ಪುಗಳು ಕೂಡ, ಇವೆಲ್ಲವೂ ಒಂದೊಂದು ಪಾಠನೇ. ಇದೇ ನೋಡಿ ಜೀವನ ನಮಗೆ ಕೊಡುವ ನಿಜವಾದ ಶಿಕ್ಷಣ. ಅಜ್ಜಿಯ ಈ ಮಾತುಗಳನ್ನು ಕೇಳಿ ಮೊಮ್ಮಗ ಆ ಫೋಟೋನ ನೋಡ್ತಾನೆ. ಅವನ ಮುಖದಲ್ಲಿ ಒಂದು ಸಣ್ಣ ನಗು ಬರುತ್ತೆ. ಆ ನಗುವೇ ಸಾಕ್ಷಿ, ಅವನಿಗೆ ಅಜ್ಜಿ ಹೇಳಿದ ಮಾತಿನ ಆಳ ಅರ್ಥ ಆಗಿದೆ ಅಂತ. ಆದರೆ ಅಜ್ಜಿಯ ಜ್ಞಾನದ ಬುತ್ತಿ ಇಲ್ಲಿಗೆ ಮುಗಿಯಲ್ಲ. ಅವರು ಮೊಮ್ಮಗನಿಗೆ ಇನ್ನೊಂದು ತುಂಬಾನೇ ಪವರ್ಫುಲ್ ಆದ ಸಲಹೆ ಕೊಡ್ತಾರೆ. ಏನದು? ನಿನ್ನ ಕಥೆ, ನಿನ್ನ ಗುರುತು. ಇದು ಬರೀ ಒಂದು ಅಡ್ವೈಸ್ ಅಲ್ಲ, ಇದು ನಮ್ಮನ್ನ ನಾವೇ ರೂಪಿಸ್ಕೊಳ್ಳಕ್ಕೆ ಒಂದು ಕರೆ ಇದ್ದ ಹಾಗೆ. ಅಜ್ಜಿ ಪ್ರೀತಿಯಿಂದ ಮೊಮ್ಮಗನ ತಲೆ ಸವರಿ ಹೇಳ್ತಾರೆ, ನಿನ್ನ ಕಥೆಯನ್ನ ನೀನೇ ಬರಿಬೇಕು ಮಗು ಅಂತ. ಅಂದ್ರೆ ಏನು? ನಮ್ಮ ಜೀವನದ ಕಥೆ ಬರೆಯೋರು ಬೇರೆ ಯಾರೂ ಅಲ್ಲ, ನಾವೇ. ಆ ಸ್ವಾತಂತ್ರ್ಯ, ಆ ಜವಾಬ್ದಾರಿ ಎರಡೂ ನಮ್ದೇ. ಅದಕ್ಕೆ ಅವರು ಮುಂದುವರ್ಸಿ ಹೇಳ್ತಾರೆ, ಯಾರು ತಮ್ಮನ್ನ ತಾನು ಗುರುತಿಸ್ಕೊಳ್ತಾರೋ ಅವರನ್ನ ಈ ಜಗತ್ತು ಯಾವತ್ತೂ ಮರೆಯಲ್ಲ. ಅಂದ್ರೆ ನೋಡಿ, ನಮಗೆ ನಮ್ಮ ಬಗ್ಗೆ ಇರೋ ಅರಿವಿಗೂ ಈ ಜಗತ್ತಿನಲ್ಲಿ ನಾವು ಬಿಟ್ಟು ಹೋಗೋ ಹೆಜ್ಜೆ ಗುರುತಿಗೂ ನೇರವಾದ ಸಂಬಂಧ ಇದೆ. ಈ ಒಂದು ಸಾಲು ಅದನ್ನ ಎಷ್ಟು ಚೆನ್ನಾಗಿ ಹೇಳತ್ತಲ್ವಾ? ಹಾಗಾದರೆ ಗುರುತು ಅಥವಾ ಐಡೆಂಟಿಟಿ ಅಂದ್ರೆ ಏನು? ಈ ಕಥೆ ಪ್ರಕಾರ ಅದು ನಮ್ಮ ಹೆಸರು ಮಾತ್ರ ಅಲ್ಲ, ಅದು ನಮ್ಮ ಕಥೆಯನ್ನ ನಾವೇ ಅರ್ಥ ಮಾಡ್ಕೊಂಡು ಅದನ್ನ ನಾವೇ ಬರೆಯೋ ಒಂದು ನಿರಂತರ ಪ್ರಕ್ರಿಯೆ. ಇಷ್ಟೆಲ್ಲ ಆಳವಾದ ಮಾತುಕತೆ ನಡೀತಾ ಇರ್ಬೇಕಾದ್ರೆ ಮೆಲ್ಲಗೆ ಒಂದು ತಂಗಾಳಿ ಬೀಸತ್ತೆ. ಅಜ್ಜಿಯ ಕೈಯಲ್ಲಿದ್ದ ಆ ಫೋಟೋದ ಒಂದು ಮೂಲೆ ನಿಧಾನಕ್ಕೆ ಹಾರಾಡುತ್ತೆ. ಈ ಸಣ್ಣ ದೃಶ್ಯ ಇದೆಯಲ್ಲ, ಆ ಕ್ಷಣದ ಶಾಂತತೆ ಮತ್ತೆ ಆ ಗಂಭೀರತೆಯನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಆ ಕ್ಷಣದಲ್ಲಿ ಅಜ್ಜಿಯ ಕಣ್ಣುಗಳಲ್ಲಿ ಏನೋ ಒಂದು ಹಳೆ ಆತ್ಮೀಯತೆ ಹೊಳೆಯುತ್ತೆ. ಅದು ದುಃಖ ಅಂತೂ ಅಲ್ಲ, ಕಣ್ಣೀರೂ ಅಲ್ಲ. ಅದು ಬರೀ ಒಂದು ಸಿಹಿಯಾದ ಅನುಭೂತಿ. ಇದು ಏನ್ ತೋರ್ಸುತ್ತೆ ಅಂದ್ರೆ, ಅಜ್ಜಿಗೆ ತಮ್ಮ ನೆನಪುಗಳ ಜೊತೆಗಿದ್ದ ಸಂಬಂಧ ಎಷ್ಟು ಸುಂದರವಾಗಿತ್ತೋ, ಎಷ್ಟು ಸಕಾರಾತ್ಮಕವಾಗಿತ್ತು ಅಂತ. ಕೊನೆಗೆ ಈ ಕಥೆ ನಮ್ಮ ಮುಂದೆ ಒಂದು ಸರಳ ಆದ್ರೆ ತುಂಬನೇ ಆಳವಾದ ಪ್ರಶ್ನೆಯನ್ನ ಇಟ್ಟು ಹೋಗುತ್ತೆ. ಅಜ್ಜಿಯ ಮಾತುಗಳು ನಮಗೂ ಅನ್ವಯಿಸುತ್ತೆ ಅಲ್ವಾ? ಹಾಗಾದ್ರೆ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ, ನಮ್ಮ ಕಥೆ ಯಾವುದು?